ಕಾರ್ಯಾಗಾರದಲ್ಲಿ ಸಿಬ್ಬಂದಿಗಳ ಗೈರಾದ ಸಿಬ್ಬಂದಿಗಳ ಹೆಸರಿನಲ್ಲಿ ವೇತನದಲ್ಲಿ ಅವ್ಯವಹಾರ ಮಾಡಿ ಲೂಟಿ ಮಾಡಿ ಏನು ದಾಖಲೆಗಳನ್ನು ನಾಶಪಡಿಸಿರುತ್ತಾರೆ. ತನಿಖಾ ತಂಡಕ್ಕೆ ಆ ಒಂದು ತನಿಖೆ ಮಾಡಲು ಅನಾನುಕೂಲ ಆಗಿರ್ತದೆ. ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಅಂದರೆ ಅವ್ರ ಮ್ಯಾಗ ಪೊಲೀಸ್ ಪ್ರಕರಣ ದಾಖಲು ಮಾಡೋದಾಗಲಿ ಅಥವಾ ಅಂಗನವಾಡಿ ಇವೆಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕು ಆಗಬೇಕು. ಅದ್ರ ಜೊತೆಯಲ್ಲಿ ಈ ಪ್ರಕರಣದಲ್ಲಿ ಯಾವ ಅವಧಿಯಲ್ಲಿ ಪ್ರಕರಣದಲ್ಲಿ ಈ ರೀತಿ ಅವ್ಯವಹಾರ ಆಗಿದೆ ಆ ಅವಧಿಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಅಧಿಕಾರಿಗಳು, ಲೆಕ್ಕಾಧಿಕಾರಿ ಆಗಿರ್ಬೋದು, ಸಿಬ್ಬಂದಿ ಲೆಕ್ಕಪತ್ರ ಮೇಲ್ವಿಚಾರಕರು, ಸಿಬ್ಬಂದಿಗಳು, ಸಂಬಂಧಪಟ್ಟ ಸಿಬ್ಬಂದಿ ಎಲ್ಲರೂ ಕೂಡ ನಿರ್ದೇಶನ ಕ್ರಮವನ್ನು ಜರುಗಿಸಬೇಕು ಅಂಥೇಳಿ ಈ ಒಂದು ಮೊನ್ನೆ ನಮ್ಮ ಬೇಡಿಕೆ ಇರ್ತದೆ. ಅದರ ಜೊತೆಯಲ್ಲಿ 5/8/25 ಮುಷ್ಕರ ಸಮಯದಲ್ಲಿ ಕರ್ತವ್ಯಕ್ಕೆ ತಡವಾಗಿ ಹಾಜರಾದ ಘಟಕ ಮಟ್ಟದಲ್ಲಿ ಸಿಬ್ಬಂದಿಗಳಿಗೆ 22ರಲ್ಲಿ ಆಹ್ವಾನ ಪತ್ರ ಜಾರಿಗೊಳಿಸಲಾಗಿದೆ. ಅದೇ ರೀತಿ ವಿಭಾಗೀಯ ಕಚೇರಿಯಲ್ಲಿ ಕೂಡ ತಡವಾಗಿ ಹಾಜರಾದ ಸಿಬ್ಬಂದಿಗಳಿಗೆ ಆಪತ್ರ ಪತ್ರವನ್ನು ನೀಡದೆ ಅವರಿಗೆ ನೀಡಿರುವುದಿಲ್ಲ. ಅದರ ಜೊತೆಯಲ್ಲಿ ಸಿಬ್ಬಂದಿಗಳ ಮಧ್ಯದಲ್ಲಿ ಘಟಕ ಮತ್ತು ವಿಭಾಗೀಯ ಕಚೇರಿ ಸಿಬ್ಬಂದಿಗಳು ತಾರತಮ್ಯ ಮಾಡಿ ಆ ಒಂದು ವಿಷಯದಲ್ಲಿ ಘಟಕದ ಸಿಬ್ಬಂದಿಗಳಿಗೆ ಮುಂಬರ್ತಿ ಸೌಲಭ್ಯದಿಂದ ವಂಚಿತರಾಗಿರ್ತಾರೆ ಮತ್ತು ವಿಭಾಗೀಯ ಕಚೇರಿಯಲ್ಲಿ ಮುಂಬರ್ತಿಗಳನ್ನು ನೀಡಲಾಗಿರ್ತದೆ. ಈ ವಿಷಯದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಮೇಲ್ವಿಚಾರಕರು ಎಲ್ಲರಿಗೂ ಕೂಡ ಅವ್ರ ಮೇಲೆ ಗಂಭೀರವಾಗಿ ಪರಿಗಣಿಸಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು. ಅವ್ರ ವಿರುದ್ಧ ಕ್ರಮವನ್ನು ಆಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಹೋರಾಟ ಬಹಳ ಉಗ್ರ ಸ್ವರೂಪ ಪಡ್ಕೋತಂತ ಈ ಮೂಲಕ ಹೇಳಕ್ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ಮೂರನೇ ಆರೋಪ ನಮ್ಮ ಬೇಡಿಕೆ ಈ ನೌಕರರಿಗೆ ಏನು ಅಮಾನತುಗೊಂಡ ಸಂದರ್ಭದಲ್ಲಿ ಏನು ಅವರಿಗೆ ಪುನಃ ಮರಳಿ ಅದೇ ಘಟಕ ಹೋಲಕ ಏನು ಸಂಸ್ಥೆ ಸುತ್ತೋಲೆಗಳಿದ್ದಾವೆ. ಆ ಸುತ್ತೋಲೆಗಳ 2023-24 ಸೆಪ್ಟೆಂಬರ್ 25 ಒಳಗಡೆ ಅರ್ಜಿಗಳು ಸಲ್ಲಿಸಿರ್ತಾರ ಆ ನೌಕರರು. ಅವರಿಗೆ ಆ ಸುತ್ತೋಲೆ 180, 175 ಜಿಯೋ ಪ್ರಕಾರ ಅವ್ರಿಗೇನು ಪರಿಗಣಿಸಿಲ್ಲ ಅರ್ಜಿಗಳನ್ನ ಆ ಪರಿಗಣಿಸೋ ಯಾರು ಕಾರಣಕರ್ತರಾಗಿರ್ತಾರ ಅವಾಗಿನ ವಿಭಾಗೀಯ ಅಧಿಕಾರಿ ಆಗಿರ್ಬೋದು, ಆಡಳಿತ ಅಧಿಕಾರಿ ಆಗಿರ್ಬೋದು, ಮೇಲ್ವಿಚಾರಕರಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಎಲ್ಲವನ್ನು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕು. ತಾವು ಬಂದಾಗ ನಮಗೆ ಆ ಸುತ್ತೋಲೆ ಏನಪ್ಪ ಅಂದ್ರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಅನುಷ್ಠಾನ ಮಾಡಿರ್ತೀರಿ, ಸೌಲಭ್ಯ ನೀಡಿರ್ತೀರಿ. ಅದರಾಗಿ ನಮಗೆ ತಮ್ಮ ಧನ್ಯವಾದ ಸಲ್ಲಿಸ್ತೀನಿ. ಅದ್ರ ಜೊತೆ 4ನೇ ಬೇಡಿಕೆ ಏನಂದ್ರೆ ಈ ಗೈರಾಜರಿ ಪ್ರಕರಣಗಳು ನಮ್ಮ ಏನು ಸಿಬ್ಬಂದಿ ಹೆಸರಿನ ಮೇಲೆ ಗೈರಾಜರಿ ಪ್ರಕರಣ ದಾಖಲಾಗಿರ್ತವೆ 18, 19, 20 ಅವಧಿಯಲ್ಲಿ. ಆ ಅವಧಿಯಲ್ಲಿ ಸಕಾಲದಲ್ಲಿ ಆ ನಿಯಮಾವಳಿಯ ಪ್ರಕಾರ ಏನು ಎನ್ಕ್ವೈರಿ ಮಾಡೋದಲ್ಲಿ, ಶಿಕ್ಷಾದೇಶ ಕೊಡೋದಲ್ಲಿ, ವಿಲೇವಾರಿ ಮಾಡೋದಲ್ಲಿ ಅವಧಿಯಲ್ಲಿ ಮಾಡದೆ ಸುಮಾರು ವರ್ಷಗಳ ಕಾಲ ಸುಸ್ಥಿತಿಯಲ್ಲಿ ಇಟ್ಟು ಪ್ರಸ್ತುತ 23, 24, 25 ಅವಧಿಯಲ್ಲಿ ವಿಚಾರಣೆ ಮಾಡುವುದು, ಪ್ರಕರಣ ವಿಲೇವಾರಿ ಮಾಡೋದು, ಶಿಕ್ಷಾದೇಶ ನೀಡುವುದು ಏನು ಆಗ್ತಾ ಇದೆ. ಅದರಿಂದ ನೌಕರರಿಗೆ ಆರ್ಥಿಕವಾಗಿ ನಷ್ಟ ಆಗ್ತಿದೆ. ಯಾಕಂದ್ರೆ ಅವಾಗಿನ ಹಿಂದಿನ ಅವಧಿಯಲ್ಲಿ ಏನೋ ನೌಕರರ ವೇತನ ಶ್ರೇಣಿ ಇತ್ತು, ಅವ್ನು ಬಡ್ತಿ ಇತ್ತು. ಅವಾಗಿನ ವೇತನ ವೈದ್ಯಸ್ಸು, ಈಗಿನ ವೈದ್ಯಸ್ಸು ಒಂದು 10 ದಿನ ಸಂಬಳ ಕಡಿತ ಮಾಡಿದ್ರೆ ಅವಾಗ ಅವನಿಗೆ ಕಡಿಮೆ ಆಗ್ತಿತ್ತು. ಈ ಸಂದರ್ಭದಲ್ಲಿ ಅವನಿಗೆ ಹೆಚ್ಚಿನ ಪ್ರಮಾಣದ ಕಡಿತ ಆಗ್ತಲ್ಲ. ಪ್ರತಿಯೊಬ್ಬರಿಗೂ ಲೆಕ್ಕಪತ್ರ ಏನು ಶಾಖೆಯಿಂದ ಪಡೆದ ಮಾಹಿತಿ ಪಡ್ಕೊಂಡು ಯಾರ್ಯಾರು ಡಿರೆಕ್ಷನ್ ಆಗ್ತಾ ಇದೆ ಅವ್ರಿಗೆಲ್ಲರೂ ಕೂಡ ಏನಪ್ಪ ಅಂದ್ರೆ ನ್ಯಾಯ ಒದಗಿಸ್ಕೊಡ್ಬೇಕು. ಜೊತೆಯಲ್ಲಿ ಇದಕ್ಕೆ ಯಾರು ತಪ್ಪಿಸ್ತಾ ಇದಾರ ಕೇವಲ ಒಬ್ಬ ವಿಷಯ ನಿರ್ವಾಹಕರಿಗೆ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳಲಿದೆ. ಅದಲ್ಲದೆ ಇದಕ್ಕೆ ನಿರ್ವಹಣೆ ಯಾರು ಮಾಡಬೇಕು, ಅದು ಮೇಲ್ವಿಚಾರಣೆ ಯಾರು ಮಾಡಬೇಕು, ಅದು ಅಧಿಕಾರಿಗಳಿಗಾಗಿ ಮತ್ತು ಮೇಲ್ವಿಚಾರಕರಿಗೂ ಅವರೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಕ್ರಮ ಆಗಲೇಬೇಕಂತ ಹೇಳಿ ಈ ಮೂಲಕ ತಮಗೆ ಒತ್ತಾಯಿಸ್ತೀನಿ. ಅದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ವಿಭಾಗದಲ್ಲಿ ವಾಣಿಜ್ಯ ಮಳಿಗೆಗಳು ಇರ್ತವೆ. ಅದರಲ್ಲಿ ನಿಯಮಾನುಸಾರ ಏನು ಕೋಟದಡಿಯಲ್ಲಿ ಮೀಸಲಾತಿ ಕೋಟದಡಿಯಲ್ಲಿ ಏನು ಸರಿಯಾಗಿ ಏನಪ್ಪ ಅಂದ್ರೆ ಬೀಡುಗಳಿಗೆ ಆಯ್ಕೆ ಆಗಿದ್ದಿಲ್ಲ. ಆಯ್ಕೆ ಆಗಲು ಸುಮಾರು ದಿನಗಳ ಕಾಲ ಖಾಲಿ ಉಳಿದು ಅದರಲ್ಲಿ ಗೊಂದಲ ಸೃಷ್ಟಿಯಾಗಕ್ಕೆ ಕಾರಣ ಆಗಿರ್ತಾರ, ನಿಯಮ ಉಲ್ಲಂಘಿಸಿರ್ತಾರ.
ಆವಾಗಿನ ಅಧಿಕಾರಿ ಯಾರಿರ್ತಾರ, ಇವಾಗಿನ ನೇತಾಧಿಕಾರಿ ಆಗಿರ್ಬೋದು, ಸಂಚಾರ ಅಧಿಕಾರಿ ಆಗಿರ್ಬೋದು, ಕೇಸೋಕರ ಎಲ್ಲರಿಗೂ ಕೂಡ ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಏನು ವಾಹನ ನಮ್ಮದು ಸಂಸ್ಥೆ ವಾಹನ ದುರ್ಬಳಕೆ ಮಾಡ್ಕೊಂಡಿದಾರ, ಏನವರು ಮನೆ ಕೆಲಸಕ್ಕೆ ಬಳಸ್ಕೊಂಡು ಮನೆಗೆ ಪಿಕಪ್ ತೊಗೊಂಡು ಡ್ರಾಪ್ ಮಾಡ್ಕೊಂಡಿದಾರ, ಆ ವಿಷಯದಲ್ಲಿ ಕೂಡ ಗಂಭೀರವಾಗಿ ಪರಿಗಣಿಸಿ ಆ ವಿಷಯ ನಿಷ್ಪಕ್ಷ ತನಿಖೆ ಆಗಬೇಕು, ಸಂಬಂಧಪಟ್ಟವರಿಗೆ ಕ್ರಮ ಆಗ್ಬೇಕಂತೇಳಿ ಈ ಸಂದರ್ಭ ಹೇಳಕ್ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ಏನು ನಮ್ಮ ಮೊನ್ನೆ ಜಾನ್ಸನ್ ಅಂತೇಳಿ ಅವರು ಮ್ಯಾಗ ಪ್ರಕರಣ ದಾಖಲಾಗಿದೆ. ಆ ತನಿಖಾಧಿಕಾರಿಗಳು ಒಂದು ತನಿಖಾ ಮಾರ್ಗಸೂಚಿ ಬಾಡಿ ಕ್ಯಾಮರಾ ಇರ್ಬೋದು, ಮತ್ತೊಂದು ಅದು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಭದ್ರತಾ ನಿರೀಕ್ಷಕರ ವರದಿಯಾಗಿದೆ. ಆ ವರದಿಯಲ್ಲಿ ಅವ್ರಿಗೆ ಏನು ಕ್ರಮ ಆಗಿಲ್ಲ, ಹಾಗಾಗಿ ಅವ್ರಿಗೆ ಕೂಡ ಕ್ರಮ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಉಪನೇತಾಧಿಕಾರಿ ಮನವಿ ಮಾಡ್ಕೊತೀನಿ. ಇದ್ರ ಕುರಿತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯನ್ನು ಉದ್ದೇಶಿಸಿ ನಮ್ಗೆ ಏನು ಭರವಸೆ ಕೊಡ್ತೀರಿ, ಈ ಒಂದು ಇದರಲ್ಲಿ ಭರವಸೆಯನ್ನು ನಮಗೆ ಈ ಒಂದು ಹಣ ಎಲ್ಲರಿಗೂ ಕೂಡ ಭರವಸೆ ನೀಡಿ, ಒಂದು ವೇಳೆ ನಮ್ಮ ಒಂದು ಮನವಿ ಈ ಒಂದು ಮನವಿಯಲ್ಲಿ ಸಲ್ಲಿಸ್ತಕ್ಕಂಥ ಎಲ್ಲ ಏನು ಬೇಡಿಕೆಗಳಿವೆ ಅವು ಆಗದೇ ಇದ್ದಲ್ಲಿ ನಮ್ಮ ಹೋರಾಟ ಮುಂದಿನ ಭಾಗವಾಗಿ ಕೇಂದ್ರ ಕಚೇರಿಯಲ್ಲಿ ಮುಂದಿನ ಹೋರಾಟ ಇರ್ತದೆ. ಮತ್ತು ಮುಂದೆ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಇಲಾಖಾ ಸಚಿವರಾಗಿರ್ಬೋದು, ಅವರ ಒಂದು ಗಮನ ಸೆಳೆದು ಹೋರಾಟವನ್ನು ಮುಂದುವರಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಕೇಂದ್ರ ಕಚೇರಿ ಪ್ರತಿನಿಧಿಯಾಗಿ ನಮ್ಮ ಒಂದು ವಿಭಾಗೀಯ ನೇತಾಧಿಕಾರಿಗಳು ಮನವಿ ಪತ್ರವನ್ನು ಅವರಿಗೆ ನಾವು ನೀಡ್ತಾ ಇದ್ದೀವಿ. ಪರಮೇಶ್ವರಿ ಅದು ಬರ್ರಿ ಯಾರಾದ್ರೂ ಬೇರೆ ಅಗಡ ತಾವು ವಿವಿಧ ಬೇಡಿಕೆಗೋಸ್ಕರ ನಾವು ಬೆಳಗ್ಗೆ 4 ಗಂಟೆಯಿಂದ ಇದುವರೆಗೆ ತಾವು ಕನ್ಯಾ ಸತ್ಯಾಗ್ರಹ ಮಾಡಿದ್ವಿ. ತಾವು ಇದ್ರಾಗ ನೀಡಿದಂಥ ಏನು ಅವಶ್ಯಕ ಇಲ್ಲ, ಅದ್ರಾಗ ಒಂದು ಪಾಯಿಂಟ್ ನಂಬರ್ 1 ಮತ್ತು ಪಾಯಿಂಟ್ ನಂಬರ್ 2ರಿಂದ 6ವರೆಗೆ ಇದಿಲ್ಲ. ಇದು ಒಂದು ಬಗ್ಗೆ ಆಲ್ರೆಡಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಟೀಮ್ ಮಾಡಿದ್ದಾರೆ, ಒಂದು 4-5 ದಿವಸದಿಂದ ಟೀಮ್ ಮಾಡಿದ್ದಾರೆ. ಅದು ಟೀಮ್ ಕೂಡ ನಮ್ಮ ವಿಭಾಗದಿಂದ ಅದು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಪಾಯಿಂಟ್ ನಂಬರ್ 2ರಿಂದ ಪಾಯಿಂಟ್ ನಂಬರ್ 6 ಏನಿದೆಯಲ್ಲ ಇದ್ರಾಗ ಇದು ಅಂಶ, ಅದರಾಗೂ ಕೂಡ ನಿನ್ನೆ ಒಂದು ಟೀಮ್ ಮಾಡಿದ್ದಾರೆ ಕೇಂದ್ರ ಕಚೇರಿಯಿಂದ. ಅದು ಕೂಡ ಇನ್ವೆಸ್ಟಿಗೇಷನ್ ಚಾಲೂ ಇದೆ. ಇನ್ವೆಸ್ಟಿಗೇಷನ್ ಅದು ಕೂಡ ಶಾರ್ಟ್ಲಿ ಇನ್ವೆಸ್ಟಿಗೇಷನ್ ಮುಗಿತದೆ. ಆ ಇನ್ವೆಸ್ಟಿಗೇಷನ್ನಲ್ಲಿ ಯಾರ್ದು ತಪ್ಪಿಸ್ತಾಗಿರ್ತಾರೆ, ಅದು ಯಾರೇ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಸೂಪರ್ವೈಸರ್ ಇರ್ಬೋದು, ಅಧಿಕಾರಿ ಇರ್ಬೋದು, ಅದು ಕೇಂದ್ರ ಮಟ್ಟಿಗೆ, ಯಾಕಂದರೆ ವರದಿ ಕೇಂದ್ರ ಕಚೇರಿಗೆ ಸಬ್ಮಿಟ್ ಆಗ್ತದೆ. ಅದು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅದು ವರದಿ ಸಬ್ಮಿಟ್ ಆದಮೇಲೆ ಅವ್ರ ವರದಿ ಮೇಲೆ ಏನು ಕ್ರಮ ಜರುಗಿಸ್ತಾರೋ ಅವರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರೇ ಮಾಡ್ತಾರೆ. ಯಾಕಂದರೆ ವ್ಯಾಪ್ತಿ ಅವ್ರದ್ದು ಇರುವುದರಿಂದ ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಯಾವುದೇ ಕ್ರಮ ಜರುಗಿಸೋಕ್ಕೆ ಬರುವುದಿಲ್ಲ. ಆದರೂ ಕೂಡ ತಾವು ಏನಿದೆ ನಮಗೆ ಮನವಿ ಕೊಟ್ಟಿದ್ದೀರಿ, ಇದು ಮನವಿ ನಾವು ನಮ್ಮ ಕೇಂದ್ರ ಕಚೇರಿಗೆ ಇವತ್ತು ನಾವು ಕಳಿಸ್ಕೊಟ್ಟಿದ್ದೀವಿ. ಅವ್ರು ಸಂಬಂಧಪಟ್ಟ ವರದಿ ಕೊಟ್ಟಿದ ಮೇಲೆ ಅವ್ರು ಏನು ಆ್ಯಕ್ಷನ್ ತಗೋತಾರೆ ಅವ್ರಿಗೆ ತಮಗೆ ಕೂಡ ಮಾಹಿತಿ ನೀಡಲಾಗಿದೆ. ಧನ್ಯವಾದ. ಸೀರಿಯಲ್ ನಂಬರ್ 7ನಲ್ಲಿ ಆಲ್ರೆಡಿ ಇನ್ಸ್ಪೆಕ್ಟರ್ ಮೇಲೆ ನಾವು ನಮ್ಮ ಲೆವೆಲ್ನಲ್ಲಿ ಆ್ಯಕ್ಷನ್ ನಾವು ಮಾಡಿದ್ದೀವಿ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಅದು ಆ್ಯಕ್ಚುಲಿ ನಾವು ಆ್ಯಕ್ಷನ್ ಮಾಡಿದ್ದೀವಿ, ಅವಾಗ ಮಾಡಿದ್ದೀವಿ, ಈಗಿಲ್ಲ. ಮಾಹಿತಿ ನಮಗಿಲ್ಲ, 1 ತಿಂಗಳ ಹಿಂದೆ ಮಾಡಿದ್ದೀವಿ. ಅದಕ್ಕೋಸ್ಕರ .7 ಬಿಟ್ಟಿದ್ದೀವಿ. ಅದ್ರ ಜೊತೆಗೆ ಮಾನ್ಯ ವಿಭಾಗೀಯ ನೇತಾಧಿಕಾರಿಗಳಿಗೆ ನಾವು ಒಂದು ಮನವಿ ಮಾಡ್ಕೊತೀವಿ. ಇವತ್ತು ಯಾವುದೇ ಅಧಿಕಾರಿಗಳು ಇದರಲ್ಲಿ ಈ ಧರಣಿಯಲ್ಲಿ ನಾವು ಭಾಗವಹಿಸಿದ್ದೀವಿ. ಈ ಏನು ಪ್ರಕರಣದಲ್ಲಿ ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಆ ಅಧಿಕಾರಿಗಳು ಏನಪ್ಪ ಉದ್ದೇಶಪೂರ್ವಕವಾಗಿ ನಮ್ಮ ಯಾವುದೇ ಧರಣಿನಿರತ ಸಿಬ್ಬಂದಿಗಳಲ್ಲಿ ನಾವು ಯಾರಿಗಾದರೂ ಏನಾದರೂ ಕಿರುಕುಳ, ಶೋಷಣೆ ಮುಂತಾದ ರೀತಿಯಲ್ಲಿ ಏನಾದರೂ ಆದರೆ ಅದಕ್ಕೇನಪ್ಪ ಅಂದ್ರೆ ಮುಂದಿನ ದಿನ ನಾವು ಹೋರಾಟ ಮಾಡ್ತೀವಿ, ಅದಕ್ಕೆ ಆಸ್ಪದ ಕೊಡಬಾರ್ದು ಅಂಥೇಳಿ ಸೌಹಾರ್ದಯುತವಾಗಿ ಈ ಒಂದು ಹೋರಾಟದಲ್ಲಿ ನಮ್ಮ ನಿಮ್ಮ ಆಡಳಿತ ಮಂಡಳಿಯ ಸಂಘಟನೆಗಳ ಮುಂದೆ ಸೌಹಾರ್ದಯುತ ಒಂದು ವಾತಾವರಣ ಇರಬೇಕಂತೇಳಿ ಅದರಲ್ಲೂ ಆ ರೀತಿ ನೋಡ್ಕೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ಬೋದು.